Hello, myself Umer. I'm studying in SC College Donagere. Our topic is types of functions in C. Types of functions types user defined ಮತ್ತೆ built-in functions. ಅದರಲ್ಲಿ ಇಂಟ್ರೊಡಕ್ಷನ್ ಫಂಕ್ಷನ್ built-in ಫಂಕ್ಷನ್ ಯೂಸರ್ ಡಿಫೈನ್ ಫಂಕ್ಷನ್ ನೋಡ್ಕೊಂಡ್ಬರೋಣಂತೆ. Function first introduction ತಗೋಣ. Functions is a block of a code that performs specific tasks. Function help in modeling code result and better readability. ಇಂಟ್ರೊಡಕ್ಷನ್ ಫಂಕ್ಷನ್ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ. ಫಂಕ್ಷನ್ಸ್ ಅಂದ್ರೆ ಮಾಡ್ಯುಲಾರಿಟಿ ಈಸಿ ರೈಟ್ ಮಾಡೋದನ್ನ. ಅದೇ ರೀತಿ ಫಂಕ್ಷನ್ಸ್ ಕ್ಯಾಟಗರಿ ಟೂ ಟೈಪ್ಸ್. ಅದರಲ್ಲಿ ಟೂ ಟೈಪ್ಸ್ ನ ಕ್ಯಾಟಗರಿ ಮಾಡಿದ್ದಾರೆ. ಬಿಲ್ಟ್ ಇನ್ ಫಂಕ್ಷನ್ ಮತ್ತೆ ಯೂಸರ್ ಡಿಫೈನ್ಡ್ ಫಂಕ್ಷನ್. ಇದಕ್ಕೆ ಬೇಕಾಗತ್ತೆ ಫಂಕ್ಷನ್ ಅಂದ್ರೆ ಕೋಡ್ ರೈಟ್ ಒನ್ಸ್ ಅಂಡ್ ಯೂಸ್ ಮಲ್ಟಿಪಲ್ ಟೈಮ್ಸ್. ಒಂದ್ಸತಿ ಯೂಸ್ ಮಾಡಿ ನಾವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡೋದು. ಅದೇ ರೀತಿ ಮಾಡ್ಯುಲಾರಿಟಿ ಬ್ರೇಕ್ ಡೌನ್ ಲಾರ್ಜ್ ಪೊಸಿಷನ್ ಟು ಸ್ಮಾಲರ್ ಮ್ಯಾನೇಜಬಲ್ ಪಾರ್ಟ್ಸ್. ಬ್ರೇಕ್ ಡೌನ್ ಮಾಡಿ ಲಾರ್ಜ್ ಪ್ರೋಗ್ರಾಮ್ಸ್ ನ ಸ್ಮಾಲರ್ ಆಗಿ ಮಾಡಬಹುದು. ರೀಡಬಿಲಿಟಿ ಇಂಪ್ರೂವ್ಸ್ ಕ್ಲಿಯರಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕೋಡ್. ಕೋಡ್ ನ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಮಾಡಬಹುದು. ಅವಾಯ್ಡ್ ರಿಪಿಟೇಷನ್ ರಿಡ್ಯೂಸಸ್ ರಿಡಂಡೆಂಟ್ ಕೋಡ್. ಮತ್ತೆ ಬರೋ ಅವಶ್ಯಕತೆ ಈಸಿ ಡಿಬಗ್ ಆಗಿ ಮಾಡ್ತಾ ಹೋಗ್ಬೋದು. ಬಿಲ್ಟ್ ಇನ್ ಫಂಕ್ಷನ್ಸ್ ಯಾವ ರೀತಿ ಅಂದ್ರೆ ಲೈಕ್ ಲೆಂತ್ ಬೇಕಿದೆ ಎಷ್ಟು ಲೆಂತ್ ರೆಡಿ ಯೂಸ್ ಅಂಡ್ ಪ್ರೊವೈಡ್ ಬೈ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಯೂಸರ್ ಡಿಫೈನ್ ಫಂಕ್ಷನ್ ಅಂದ್ರೆ ನಾವೇ ಕ್ರಿಯೇಟ್ ಮಾಡೋದು. ಅದನ್ನ ಪ್ರೋಗ್ರಾಮ್ ಮುಖಾಂತರ ನೋಡೋಣಂತೆ. ಈಗ ನಮಗೆ ಕ್ಯಾರೆಕ್ಟರ್ ತಗೋಣ. ಒಂದು ಕ್ಯಾರೆಕ್ಟರ್ ಅದೇ 30 ಎಂಟರ್ ದ ನೇಮ್ ಅಂತ ಕೊಟ್ಟಿದ್ದೀನಿ. ರೀಡ್ ಮಾಡೋಣ ಗಡ್ಸ್ ಇಂದ. ನೇಮ್ ಅದನ್ನ ಸ್ಟೋರ್ ಮಾಡೋಕೆ ಒಂದು ಇಂಟಿಜರ್ ವ್ಯಾಲ್ಯೂ ತಗೋಣ. ನಮಗೆ ಗೊತ್ತಿದೆ ಸ್ಟ್ರಿಂಗ್ ಲೆಂತ್ ಬೇಕಂದ್ರೆ ನಮ್ಮ ಹತ್ರ ಬಿಲ್ಟ್ ಇನ್ ಫಂಕ್ಷನ್ ಇದೆ. ಈಸಿ ಕೊಟ್ಟು ನಾವು ಸ್ಟಾರ್ ಲೆನ್ ನೇಮ್ ಅಂತ ಹಾಕಿ ಇಲ್ಲಿ ಪ್ರಿಂಟ್ ಮಾಡಿದ್ರೆ ಸ್ಟ್ರಿಂಗ್ ಲೆಂತ್ ಇದೆ ಅಂತ. ಹೌದು 4 ಅಂತ ಬಂದಿದೆ. ಇದನ್ನ ಬಿಲ್ಟ್ ಇನ್ ಫಂಕ್ಷನ್ ಅಂತಾರೆ. ಬಿಲ್ಟ್ ಇನ್ ಸ್ಟಾರ್ ಒಂದು ಫಂಕ್ಷನ್ ಅದು ಯೂಸ್ ಮಾಡ್ಕೊಂಡು ನಾವು ಲೆಂತ್ ಕಂಡಿಡ್ಬೋದು. ಅದೇ ರೀತಿ ಈಗ ನಾವು ಯೂಸರ್ ಡಿಫೈನ್ ಅಂದ್ರೆ ಇಂಟಿಜರ್ ರಿಟರ್ನ್ ಮಾಡುತ್ತೆ. ಫಂಕ್ಷನ್ ಹೇಳ್ಬೇಕನ್ನ ಸ್ಟ್ರಿಂಗ್ ಲೆಂತ್ ಅಂತ ಏನ್ ಕ್ಯಾರೆಕ್ಟರ್ ತಗಂತಿದೆ. ತೆಗೆದ್ಬಿಡೋದು ಇದನ್ನು ಬೇಡ. ಸ್ಟಿಕ್ ಕೊಟ್ಟು ಇಲ್ಲಿ ಕಾಲ್ ಮಾಡೋಣ ಫಂಕ್ಷನ್ ನ. ಇದಕ್ಕೆ ಬರ್ಕೊಂಡು ಬಂದಂತೆ ಇದ್ಮೇಲೆ ಒಂದು ವೇರಿಯಬಲ್ ಬರುತ್ತೆ ಈಸಿ ಕೊಟ್ಟು 0 ಅಂತ ರೀಡ್ ಮಾಡೋ ಕ್ಯಾರೆಕ್ಟರ್ ಅನ್ನ ತಗೊಳಂತೆ. ನೇಮ್ ಅಂತ ಇಲ್ಲಿ ವೈಲ್ ಹಾಕೋಣ. ಇಲ್ಲಿಂದ ಹಾಕಂದ್ರೆ ನಾಟ್ ಈಕ್ವಲ್ ಟು /0 /0 ಎಂಟ್ರಿ ಫ್ರೆಂಡ್ಸ್ ಅದಕ್ಕೆ ಅಲ್ಲಿಂದಾಗ ರನ್ ಆಗ್ಲಿ ಅಂತ. ಅದಿತ್ತಂದ್ರೆ ಇನ್ಕ್ರಿಮೆಂಟ್ ಹಾಕಂತ ಹೋಗ್ಲಿ.
ರಿಟರ್ನ್ ನೈ ಮಾಡ್ಲಿ. ಸ್ಟ್ರಿಂಗ್ ಲೆಂತ್ ಇನ್ನ ಪಾಸೇ ಮಾಡಿಲ್ಲ ನೇಮ್ನ. ಸರಿ. ನೋಡುವ ಸ್ಟ್ರಿಂಗ್ ಲೆಂತ್ ಇಸ್ 4. ಇದು ಯೂಸರ್ ಡಿಫೈನ್ಡ್ ಅವಾಗ ಮಾಡಿದ್ರಲ್ಲ ಬಿಲ್ಟ್ ಇನ್ ಫಂಕ್ಷನ್.